ನಮಸ್ತೆ ಎಲ್ರಿಗೂ. ಹಾಯ್ ಮೈ ಡಿಯರ್ ಸ್ಟೂಡೆಂಟ್. ಲಾಸ್ಟ್ ಕ್ಲಾಸಲ್ಲಿ ನಾವು ಪರ್ಮನೆಂಟ್ ಟಿಶ್ಯೂ ಅದರಲ್ಲಿ ಕಾಂಪ್ಲೆಕ್ಸ್ ಪರ್ಮನೆಂಟ್ ಟಿಶ್ಯೂ ಆ್ಯಂಡ್ ಅದರ ಕಾನ್ಸ್ಟಿಟ್ಯೂಯೆಂಟ್ಸ್ ವ್ಯಾಸ್ಕ್ಯುಲರ್ ಬಂಡಲ್ಸ್ ಮತ್ತು ಎಕ್ಸೈಲಮ್ ಕಾನ್ಸ್ಟಿಟ್ಯೂಯೆಂಟ್ಸ್ ಇದ್ರ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ನೆಕ್ಸ್ಟ್ ಅದರಲ್ಲೇ ಕಾನ್ಸ್ಟಿಟ್ಯೂಯೆಂಟ್ಸ್ ಆಫ್ ಫ್ಲೋಯಮ್ ಎಕ್ಸೈಲಮ್ ಬಗ್ಗೆ ಆಗಿತ್ತು. ಫ್ಲೋಯಮ್ ಈಸ್ ಮೇಡ್ ಅಪ್ of 4 types of elements. ಫ್ಲೋಯಮ್ ಅಂಗಾಂಶದಲ್ಲಿ 4 ವಿಧದ ಎಲಿಮೆಂಟ್ಸ್ಗಳು ಘಟಕಗಳಿದೆ. ಫ್ಲೋಯಮ್ ಅಂಗಾಂಶದ ಘಟಕಗಳು 4 ವಿಧದ ಘಟಕಗಳಿಂದ ಮಾಡಲ್ಪಟ್ಟಿದೆ ಫ್ಲೋಯಮ್ಮು. ಯಾವುದ್ಯಾವುದು ಅಂದರೆ ಸಿಯು ಟ್ಯೂಬ್ಸ್, ಕಂಪ್ಯಾನಿಯನ್ ಸೆಲ್ಸ್, ಫ್ಲೋಯಮ್ ಫೈಬರ್ಸ್ ಆ್ಯಂಡ್ ದ ಫ್ಲೋಯಮ್ ಪ್ಯಾರೆನ್ಕೈಮಾ. xylem-ಅಲ್ಲೂ ಹಾಗೆ ಟ್ರಕೀಡ್ ವೆಸಲ್ಸ್, xylem parenchyma and xylem fibers ಇತ್ತು. Same as like phloem also is made up of 4 types of elements. They are first one ಯಾವುದು ಸಿಯು ಟ್ಯೂಬ್ಸ್. ಸಿಯು ಟ್ಯೂಬ್ಸ್ ಅಂದರೆ ಏನು ಹೇಳಿ, ಜರಡಿ ನಾಳಗಳು ಅಂತೇಳಿ ಕರೀತಾರೆ. ಸಿಯು ಟ್ಯೂಬ್ಸ್. ಕಂಪ್ಯಾನಿಯನ್ ಸೆಲ್ಸ್, ಸಂಗಾತಿ ಜೀವಕೋಶ. ಕಂಪ್ಯಾನಿಯನ್ ಸೆಲ್ಸ್ ಅಂದರೆ ಫ್ಲೋಯಮ್ ಫೈಬರ್ಸ್, ಫ್ಲೋಯಮ್ ನಾರುಗಳು ಆ್ಯಂಡ್ ದ ಫ್ಲೋಯಮ್ ಪ್ಯಾರೆನ್ಕೈಮ. ಫಂಕ್ಷನ್. ಸಿಯು ಟ್ಯೂಬ್ಸ್ ಆರ್ ಟ್ಯೂಬುಲಾರ್ ಸೆಲ್ಸ್ ವಿತ್ ಪರ್ಫೋರೇಟೆಡ್ ವಾಲ್ಸ್. ಜರಡಿ ನಾಳಗಳೇನು? ಸಿಯು ಟ್ಯೂಬ್ಸ್ ಆರ್ ಟ್ಯೂಬುಲಾರ್ ಸೆಲ್ಸ್, ಕೊಳವೆಯಾಕಾರದ ಜೀವಕೋಶಗಳಾಗಿದ್ದು, ವಿತ್ ಪರ್ಫೋರೇಟೆಡ್ ವಾಲ್ಸ್, ರಂಧ್ರಗಳುಳ್ಳ ಭಿತ್ತಿಯನ್ನು ಹೊಂದಿದೆ. ಪರ್ಫೋರೇಟೆಡ್ ವಾಲ್ಸ್, ರಂಧ್ರಗಳು, ಸಣ್ಣ ಸಣ್ಣ ರಂಧ್ರಗಳು ಕೋಶ ಭಿತ್ತಿಯನ್ನು ಹೊಂದಿರುತ್ತೆ. ಇಲ್ಲಿ ನೋಡಿ ಸಿಯು ಟ್ಯೂಬ್ಸ್ ಇದೇನೆ, ಇಲ್ಲಿ ಸಣ್ಣ ಸಣ್ಣ ರಂಧ್ರಗಳು ಇಲ್ಲೆಲ್ಲ ಕಂಡುಬರುತ್ತೆ. ಫ್ಲೋಯಮ್ ಈಸ್ unlike xylem in that materials can move in both directions and direction in it. ಫ್ಲೋಯಮ್ xylemಗಿಂತ ಭಿನ್ನವಾಗಿದೆ. ಅಂದರೆ ನೋಡಿ, ಫ್ಲೋಯಮ್ಮು ಕೊಳವೆ ಆಕಾರದಲ್ಲಿರುತ್ತೆ, ಆರಾಮಾಗಿ. xylem ವಾಟರ್ ಮತ್ತು ವಾಟರ್ನ ಸಪ್ಲೈ ಮಾಡುತ್ತೆ ಮೇಲ್ಮುಖವಾಗಿ ಅಲ್ವಾ, ಆ್ಯಂಡ್ ಸ್ಟೋರೇಜ್ ಮಾಡ್ಕೊಳುತ್ತೆ ಫುಡ್ನ. ಬಟ್ ಫ್ಲೋಯಮ್ಮು xylemಗಿಂತ ಡಿಫ್ರೆಂಟ್ ಆಗಿರುತ್ತೆ. ಫ್ಲೋಯಮ್ ಇಸ್ ಅನ್ಲೈಕ್ xylem ಇನ್ ದಟ್ ಮೆಟೀರಿಯಲ್. ಫ್ಲೋಯಮ್ಮು xylemಗಿಂತ ಭಿನ್ನವಾಗಿದ್ದು, ಮೆಟೀರಿಯಲ್ಸ್ ಕ್ಯಾನ್ ಮೂವ್ ಇನ್ ಬೋತ್ ಡೈರೆಕ್ಷನ್ ಇನ್ ಇಟ್. ಮೆಟೀರಿಯಲ್ಸ್ಗಳು, ಅದರಲ್ಲಿನ ವಸ್ತುಗಳು ಎರಡೂ ದಿಕ್ಕಿನಲ್ಲಿ ಚಲಿಸುತ್ತೆ. xylem ಅಲ್ಲಾದ್ರೇನು ವರ್ಟಿಕಲ್, ಮೇಲ್ಮುಖವಾಗಿ ಮಾತ್ರ ಚಲಿಸುತ್ತೆ. ಬಟ್ ಈ ಫ್ಲೋಯಮಲ್ಲಿ ದ ಮೆಟೀರಿಯಲ್ಸ್ ಕ್ಯಾನ್ ಮೂವ್ ಇನ್ ಬೋತ್ ಡೈರೆಕ್ಷನ್ ಇನ್ ಇಟ್. ಅದರಲ್ಲಿರುವಂತಹ ವಸ್ತುಗಳು, ಫ್ಲೋಯಮ್ನಲ್ಲಿ ಇರ್ತಕ್ಕಂಥ ವಸ್ತುಗಳನ್ನು ಎರಡೂ ದಿಕ್ಕಿನಲ್ಲಿ ಚಲಿಸುತ್ತೆ. ಫ್ಲೋಯಮ್ ಟ್ರಾನ್ಸ್ಪೋರ್ಟ್ ಫುಡ್ ಫ್ರಮ್ ಲೀವ್ಸ್ ಟು ದ ಅದರ್ ಪಾರ್ಟ್ಸ್ ಆಫ್ ದ ಪ್ಲಾಂಟ್ಸ್. ಸಸ್ಯದ ಇತರ ಭಾಗಗಳಿಗೆ ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಆಹಾರವನ್ನು ಸಾಗಿಸುವಂತಹ ಕೆಲಸ. ಎಲ್ಲಿ ಆಹಾರ ತಯಾರಾಗುತ್ತೆ? ಲೀವ್ಸಲ್ಲಿ, ಎಲೆಗಳಲ್ಲಿ ತಯಾರಾದ ಆಹಾರವನ್ನು ಸಸ್ಯದ ಎಲ್ಲ ಭಾಗಗಳಿಗೆ ಸಾಗಿಸುವಂತಹ ಕೆಲಸ ಯಾವುದು ಮಾಡುತ್ತೆ? ಫ್ಲೋಯಮ್. xylem ಟ್ರಾನ್ಸ್ಪೋರ್ಟ್ ಆಫ್ ವಾಟರ್ ಆದರೆ, ಫ್ಲೋಯಮ್ಮು ಟ್ರಾನ್ಸ್ಪೋರ್ಟ್ ಆಫ್ ಫುಡ್. ನೀರನ್ನು ಸಸ್ಯದ ಎಲ್ಲ ಭಾಗಗಳಿಗೆ ಸಾಗಿಸೋದು xylem. ಅದೇ ರೀತಿ ಫುಡ್, ಆಹಾರ, ಎಲೆಯಲ್ಲಿ ತಯಾರಾದಂತಹ ಆಹಾರವನ್ನು ಸಸ್ಯದ ಎಲ್ಲ ಭಾಗಗಳಿಗೆ ಟ್ರಾನ್ಸ್ಪೋರ್ಟ್ ಮಾಡೋದೇ ಅದು ಫ್ಲೋಯಮ್. ಇದು ಬೇರಿನಲ್ಲಿ, ರೂಟ್ಸ್, ನೀರನ್ನು ಹೀರ್ಕೊಂಡು ಮೇಲ್ಮುಖವಾಗಿ ಸಸ್ಯದ ಎಲ್ಲ ಭಾಗಗಳಿಗೂ xylem ತರಿಸುತ್ತೆ. ಬಟ್ ಫ್ಲೋಯಮ್ ಟ್ರಾನ್ಸ್ಪೋರ್ಟ್ ಆಫ್ ಫುಡ್ ಫ್ರಮ್ ಲೀವ್ಸ್, ಎಲೆಗಳಲ್ಲಿ ತಯಾರಾದ ಆಹಾರವನ್ನು ಟು ದ ಅದರ್ ಪಾರ್ಟ್ಸ್ ಆಫ್ ದ ಪ್ಲಾಂಟ್, ಸಸ್ಯದ ಇತರ ಭಾಗಗಳಿಗೆ ಆಹಾರವನ್ನು ಸಾಗಿಸುತ್ತೆ. ಎಕ್ಸೆಪ್ಟ್ ಫಾರ್ ಫ್ಲೋಯಮ್ ಫೈಬರ್ಸ್, ಫ್ಲೋಯಮ್ ಸೆಲ್ಸ್ ಆರ್ ಲಿವಿಂಗ್ ಸೆಲ್ಸ್.
ಅದಲ್ಲದೆ ಏನು, ಫ್ಲೋಯಂ ನಾರುಗಳನ್ನು ಹೊರತುಪಡಿಸಿ ಉಳಿದೆಲ್ಲ ಫ್ಲೋಯಂ ಜೀವಕೋಶಗಳು ಜೀವಂತ ಕೋಶಗಳಾಗಿದೆ. ಎಕ್ಸೆಪ್ಟ್ ಫಾರ್ ಫ್ಲೋಯಂ ಫೈಬರ್ಸ್. ಫ್ಲೋಯಂನ ನಾರುಗಳು, ಈ ಫ್ಲೋಯಂನ ನಾರನ್ನು ಹೊರತುಪಡಿಸಿ ಇನ್ನೆಲ್ಲ ಜೀವಕೋಶಗಳು, ಫ್ಲೋಯಂನಲ್ಲಿ ಕಂಡುಬರುವಂಥ ಸಿವ್ ಟ್ಯೂಬ್ಸು, ಕಂಪ್ಯಾನಿಯನ್ ಸೆಲ್ಸ್, ಫ್ಲೋಯಂ ಪ್ಯಾರೆನ್ಕೈಮ, ಇದೆಲ್ಲವೇನು ಜೀವಂತ ಜೀವಕೋಶಗಳಾಗಿದೆ. ನೋಡಿ, ಇದು ಕಂಪ್ಯಾನಿಯನ್ ಸೆಲ್ಸ್, ಇದು ಸಿವ್ ಫ್ಲೋಯಂ ಪ್ಯಾರೆನ್ಕೈಮ, ಇದು ಸಿವ್ ಟ್ಯೂಬ್ಸ್, ಇದು ಸಿವ್ ಪ್ಲೇಟ್ಸ್. ಆಗಲಿ ಅದ್ರ ಬಗ್ಗೆ ಹೆಚ್ಚು ಕೊಟ್ಟಿಲ್ಲ, ಇಷ್ಟು ಫಂಕ್ಷನ್ನ ಕೊಟ್ಟಿದ್ದಾರೆ ಸಾಕು. ಸಿವ್ ಟ್ಯೂಬ್ಸ್ ಅಂದರೆ ಓಲ್ ಫ್ಲೋಯಮ್ ಬಗ್ಗೆ ಫುಲ್ ಕೊಟ್ಬಿಟ್ಟಿದ್ದಾರೆ. ಅಂದರೆ ಫ್ಲೋಯಮ್ ಕೆಲಸ ಅಂದರೆ ಟ್ರಾನ್ಸ್ಪೋರ್ಟ್ ಆಫ್ ಫುಡ್ ಅಷ್ಟೇ, ಆಯಿತಾ? ಸಿ ನೆಕ್ಸ್ಟ್. ಆದಷ್ಟು ಇಲ್ಲಿರ್ತಕ್ಕಂಥ ಕ್ವಶನ್ಸ್ ಈಸಿ ಆಗಿದೆ, ಇದಕ್ಕೂ ಆನ್ಸರ್ ಮಾಡೋಕ್ಕೆ ಟ್ರೈ ಮಾಡಿ. ಲೆಸನ್ನ ಆಡಿಯೋನ ಕೇಳಿಸ್ಕೊಂಡು ನೇಮ್ ಟೈಪ್ಸ್ ಆಫ್ ಸಿಂಪಲ್ ಟಿಶ್ಯೂಸ್ ಅಂತೆ. ಸಿಂಪಲ್ ಟಿಶ್ಯೂನಲ್ಲಿ ಕಂಡುಬರ್ತಕ್ಕಂಥ ಟೈಪ್ಸ್ ಯಾವುದ್ಯಾವುದು ಟೈಪ್ಸ್ ಆಫ್ ಸಿಂಪಲ್ ಟಿಶ್ಯೂಸ್? ಪ್ಯಾರೆನ್ಕೈಮ, ಕೋಲನ್ಕೈಮ ಆ್ಯಂಡ್ ಸ್ಕ್ಲೆರೆನ್ಕೈಮ ಅಲ್ವಾ? ವೇರ್ ಈಸ್ ಎಪಿಕಲ್ ಮೆರಿಸ್ಟಮ್ ಫಾರ್ಮ್? ಎಪಿಕಲ್ ಮೆರಿಸ್ಟಮ್ ತುದಿ ವರ್ಧನಾಂಗಾಂಶ ಎಲ್ಲಿ ಕಂಡು ಬರುತ್ತೆ? ತುಂಬ ಈಸಿ, ಟಿಪ್ ಆಫ್ ದ ಪ್ಲಾಂಟ್ ಬಾಡಿ. ವಿಚ್ ಟಿಶ್ಯೂ ಮೇಕ್ಸ್ ಅಪ್ ದ ಹಸ್ಕ್ ಆಫ್ ಕೋಕೋನಟ್? ಯಾವ ಅಂಗಾಂಶ ಹಸ್ಕ್ ಸಿಪ್ಪೆ ಅಂದರೆ ನಾರು, ತೆಂಗಿನಕಾಯಿಯಲ್ಲಿ ಹಸ್ಕ್ ನಾರನ್ನು ಉಂಟು ಮಾಡುತ್ತೆ. ನಿನ್ನೆ ಓದಿದ್ದೀವಿ, ಲಾಸ್ಟ್ ಕ್ಲಾಸಲ್ಲಿ ನಾವು ಹೇಳಿದ್ದೀವಿ ಇದನ್ನು ಟೆಕ್ಸ್ಟ್ ಬುಕ್ಕಲ್ಲಿ. ಹಸ್ಕ್ ಅಂದರೆ ಕಾರ್ಕ್ ಯಾವ ರೀತಿ ಆಗುತ್ತೆ ಅದನ್ನು ಓದಿದ್ರೆ ನಿಮ್ಗೆ ಇದಕ್ಕೆ ಆನ್ಸರ್ ಸಿಗುತ್ತೆ. ತುಂಬ ಈಸಿ ಇದೆ, ಟ್ರೈ ಮಾಡಿ. ಇಲ್ಲಾಂದರೆ ನಾನು ಈ ಟೆಕ್ಸ್ಟ್ ಬುಕ್ ಇನ್ಸೈಡ್ ಕ್ವಶನ್ಸ್ಗಳನ್ನ ಹೇಗಿದ್ರು ಲಾಸ್ಟಲ್ಲೇ ಆನ್ಸರ್ ಕೊಡ್ತೀನಿ, ಹಾಗೆ ಚೆಕ್ ಮಾಡಿ. ವಾಟ್ ಆರ್ ದ ಕಾನ್ಸ್ಟಿಟ್ಯೂಯೆಂಟ್ಸ್ ಆಫ್ ಫ್ಲೋಯಮ್? ಈಗ ತಾನೇ ಡಿಸ್ಕಸ್ ಮಾಡಿದ್ವಿ. ಫ್ಲೋಯಮ್ನ ಕಾನ್ಸ್ಟಿಟ್ಯೂಯೆಂಟ್ಸ್ ಅಂದರೆ ಒಂದೇ ಎಲಿಮೆಂಟ್ಸ್, 4 ಟೈಪ್ಸ್ ಆಫ್ ಎಲಿಮೆಂಟ್ಸ್ ಆರ್ ಕಾನ್ಸ್ಟಿಟ್ಯೂಯೆಂಟ್ಸ್, ಅದನ್ನು ಬರೆಯೋದು ಅಷ್ಟೇ. ಓಕೆ, ಸಿ ನೆಕ್ಸ್ಟ್. ಅನಿಮಲ್ ಟಿಶ್ಯೂಸ್, ಪ್ರಾಣಿ ಅಂಗಾಂಶಗಳು. ಇಲ್ಲಿವರೆಗೂ ಪ್ಲ್ಯಾಂಟ್ ಟಿಶ್ಯೂಸು, ಅದರಲ್ಲಿ ಮೆರಿಸ್ಟಮ್ಯಾಟಿಕ್ಕು ಮತ್ತು ಪರ್ಮನೆಂಟ್ ಟಿಶ್ಯೂ. ಆ ಪರ್ಮನೆಂಟ್ ಟಿಶ್ಯೂನಲ್ಲಿ ಸಿಂಪಲ್ ಪರ್ಮನೆಂಟ್ ಟಿಶ್ಯೂ ಆ್ಯಂಡ್ ಕಾಂಪ್ಲೆಕ್ಸ್ ಪರ್ಮನೆಂಟ್ ಟಿಶ್ಯೂ. ಅದರಲ್ಲಿ ಸಿಂಪಲಲ್ಲಿ ಎಷ್ಟು ಟೈಪ್ಸು ಮತ್ತು ಕಾಂಪ್ಲೆಕ್ಸಲ್ಲಿ ಅಗೈನ್ ಇಷ್ಟನ್ನು ಡಿಸ್ಕಸ್ ಮಾಡಿದ್ದೀವಿ. ಏನಾದರೂ ಡೌಟ್ಸ್ ಇತ್ತು ಅಂದರೆ ಡಿಸ್ಕ್ರಿಪ್ಷನ್ ಕಮೆಂಟ್ ಮಾಡಿ. ಈಗ ನೆಕ್ಸ್ಟ್ ಲೆಟ್ಸ್ ವಿ ಗೋ ನೌ 6.3 ಅನಿಮಲ್ ಟಿಶ್ಯೂಸ್. ಪ್ರಾಣಿ ಅಂಗಾಂಶಗಳು. ಪ್ರಾಣಿಗಳಲ್ಲಿ, ಸಸ್ಯಗಳಲ್ಲಿ ಯಾವ ರೀತಿ ಅಂಗಾಂಶಗಳಿರುತ್ತೆ, ಅಲ್ಲಿ ಯಾವ ರೀತಿ ಕಾರ್ಯನಿರ್ವಹಿಸುತ್ತೆ, ಅಲ್ಲಿ ಯಾವ ರೀತಿ ಸಸ್ಯಗಳು ಸಾಗಣೆ ಮಾಡುತ್ತೆ ಆಹಾರ ನೀರನ್ನು ಅಂತ ತಿಳ್ಕೊಂಡ್ವಿ. ನೆಕ್ಸ್ಟ್ ಅನಿಮಲ್ ಟಿಶ್ಯೂ, ನಮ್ಮ ದೇಹದಲ್ಲಿ. ಅನಿಮಲ್ಸ್ ಅಂದರೆ ನಾವೂ ಸಹ. ಪ್ರಾಣಿಗಳಲ್ಲಿ ಕಂಡುಬರುವಂಥ ಅಂಗಾಂಶಗಳು. ವೆನ್ ವಿ ಬ್ರೀತ್ ವಿ ಕ್ಯಾನ್ ಆ್ಯಕ್ಚುಲಿ ಫೀಲ್ ದ ಮೂಮೆಂಟ್ ಆಫ್ ಅವರ್ ಚೆಸ್ಟ್. ನಾವು ಉಸಿರಾಡ್ತಿದ್ದೀವಿ, ನಾವು ಜೀವಂತವಾಗಿದ್ದೀವಿ ಅಥವಾ ಉಸಿರಾಡ್ತಿದ್ದೀವಿ ಅಂದರೆ ನಾವು ಆ್ಯಕ್ಚುಲಿ ಯಾವ ರೀತಿ ಫೀಲ್ ಮಾಡ್ತೀವಿ? ಮೂಮೆಂಟ್ ಆಫ್ ಅವರ್ ಚೆಸ್ಟ್. ನಮ್ಮ ಕೈಯನ್ನು ಎದೆ ಭಾಗದಲ್ಲಿ ಇಟ್ಕೊಂಡು ಅದರ ಚಲನೆಯನ್ನು ಅನುಭವಿಸ್ತೀವಿ ಅಲ್ವಾ? ಹಾರ್ಟ್ ಬೀಟನ್ನು ಚೆಕ್ ಮಾಡ್ಕೊಳ್ತೀವಿ, ನಿಜ ತಾನೇ? ಹಾರ್ಟ್ ಬೀಟನ್ನು ಚೆಕ್ ಮಾಡಿದ್ರೆ ನಾವು ಬ್ರೀತ್ ಮಾಡ್ತಾ ಇದ್ದೀವಿ ಜೀವಂತವಾಗಿ. ಹೌ ಡು ದೀಸ್ ಬಾಡಿ ಪಾರ್ಟ್ಸ್ ಮೂವ್? ಹಾಗಾದರೆ ಹೌ ಡು ದೀಸ್ ಬಾಡಿ ಪಾರ್ಟ್ಸ್ ಮೂವ್? ದೇಹದ ಈ ಭಾಗಗಳು ಹೇಗೆ ಚಲಿಸುತ್ತವೆ? ನಾವು ಚೆಸ್ಟ್ ಹೃದಯದ ಹತ್ರ ಇಟ್ಕೊಳ್ತೀವಲ್ವ, ದೇಹದ ಈ ಭಾಗಗಳು ಹಾಗಾದರೆ ಹೇಗೆ ಚಲಿಸುತ್ತೆ? ಈಗ ಮೂಮೆಂಟ್ ಆಗುತ್ತೆ. ಫಾರ್ ದಿಸ್ ವಿ ಹ್ಯಾವ್ ಸ್ಪೆಷಲೈಸ್ಡ್ ಸೆಲ್ಸ್ ಕಾಲ್ಡ್ ಮಸಲ್ ಸೆಲ್ಸ್. ಇದಕ್ಕಾಗಿ ನಾವು ಸ್ನಾಯುತಂತುಗಳೆಂಬ ವಿಶೇಷ ಜೀವಕೋಶಗಳನ್ನು ಹೊಂದಿದ್ದೇವೆ. ಮಸಲ್ಸ್, ಮಾಂಸಖಂಡಗಳು ಅಂತ ಏನು ಕರಿತೀವಿ, ಅದರಿಂದ ಹೊರತಾಗಿದೆ ಅಲ್ವಾ? ಹೃದಯನೂ ಅಷ್ಟೇ ಮಾಂಸದ ಮುದ್ದೆ ಅಂತ ಅದು, ಅದರಿಂದ ಮಾಡೋದು, ಅದನ್ನು ಮಸಲ್ಸ್ ಅಂತ ಕರಿತೀವಿ. ಮಸಲ್ಸ್ ಅಂದರೆ ಸ್ನಾಯುಗಳು ಅಂತ. ಆ ಸ್ನಾಯುಗಳೆಂಬ ವಿಶೇಷ ಅಂಗಾಂಶ, ಸ್ಪೆಷಲೈಸ್ಡ್ ಸೆಲ್ಸ್ ಕಾಲ್ಡ್ ಮಸಲ್ ಸೆಲ್ಸ್. ಇದೆಲ್ಲ ಯಾವುದರಿಂದ ಮಾಡಲ್ಪಟ್ಟಿದೆ? ನಾವು ಸ್ನಾಯುತಂತುಗಳೆಂಬ ವಿಶೇಷ ಜೀವಕೋಶಗಳನ್ನು ಹೊಂದಿದ್ದೇವೆ. ಸ್ಪೆಷಲೈಸ್ಡ್ ಸೆಲ್ಸ್ ಅಂದರೆ ಜೀವಕೋಶಗಳು, ಕಾಲ್ಡ್ ಮಸಲ್ ಸೆಲ್ಸ್. ಮಸಲ್ಸ್ ಅಂದರೆ ಸ್ನಾಯು ಜೀವಕೋಶಗಳೆಂಬ ವಿಶೇಷ ಜೀವಕೋಶಗಳನ್ನು ಹೊಂದಿದ್ದೇವೆ. The contraction and relaxations of these cells results in movement. ಈ ಜೀವಕೋಶಗಳ ಸಂಕುಚನ ಮತ್ತು ವಿಕಸನಗಳಿಂದ ಈ ಚಲನೆ ಉಂಟಾಗುತ್ತದೆ. ಈಗ ಮೇಲೆ ಕೆಳಗೆ ಹೋಗುವಂಥದ್ದು ನಮ್ಮ ಚೆಸ್ಟ್ ಅಥವಾ ಲಂಗ್ಸ್,
ಶ್ವಾಸಕೋಶ. ಏನು ಈ ಸಂಕುಚನ ಮತ್ತು ವಿಕಸನ, ರಿಲ್ಯಾಕ್ಸೇಷನ್ ಮತ್ತು ಹಿಗ್ಗುವುದು ಮತ್ತು ಕುಗ್ಗುವುದು ಅಂತೀವಿ. ದ ಕಾಂಟ್ರಾಕ್ಷನ್ ಆ್ಯಂಡ್ ರಿಲ್ಯಾಕ್ಸೇಷನ್ ಆಫ್ ದೀಸ್ ಸೆಲ್ಸ್ ರಿಸಲ್ಟ್ ಇನ್ ಮೂಮೆಂಟ್. ಈ ಜೀವಕೋಶಗಳ ಸಂಕುಚನ ಮತ್ತು ವಿಕಸನಗಳಿಂದ ಈ ರೀತಿಯಾದಂತಹ ಚಲನೆ ಉಂಟಾಗುತ್ತೆ. ಅರ್ಥಾಯ್ತಾ? ಲೊಕೇಶನ್ ಆಫ್ ಮಸಲ್ ಫೈಬರ್ಸ್ ಅಂದರೆ ಸ್ನಾಯುತಂತುಗಳ ಸ್ಥಾನಗಳು. ಎಲ್ಲೆಲ್ಲಿ ಸ್ನಾಯುತಂತುಗಳಿವೆ? ಸ್ಟೊಮಕ್, ಹೊಟ್ಟೆಯ ಭಾಗದಲ್ಲಿದೆ, ಇಲ್ಲಿದೆ ನೋಡಿ. ಅದರಿಂದ ಮತ್ತೆ ಸ್ಮೂತ್ ಮಸಲ್ ಫೈಬರ್ಸ್, ಮೃದು ಸ್ನಾಯುತಂತುಗಳು ಕಂಡುಬರುತ್ತೆ. ಸಾಫ್ಟ್ ಹೊಟ್ಟೆಯ ಭಾಗದಲ್ಲಿ ಮೃದುವಾದಂತಹ ಮಸಲ್ಸ್ ಫೈಬರ್ಸ್ ಇರುವಂಥದ್ದು. ನ್ಯೂಕ್ಲಿಯಸ್ ಇಲ್ಲಿ ಕಂಡು ಬರ್ತಾ ಇದ್ದ ಡಾಟ್ ಇದೆಲ್ಲ ನ್ಯೂಕ್ಲಿಯಸ್ಗಳು. ಅಂದರೆ ಇದು ಈ ರೀತಿಯಾದ ಸ್ಟ್ರಕ್ಚರ್ ಇದೆ. ಈ ರೀತಿ ಮಸಲ್ಸ್ ಈ ರೀತಿಯಾದ ಸ್ಟ್ರಕ್ಚರ್ನ ಹೊಂದಿರುತ್ತೆ. ನ್ಯೂಕ್ಲಿಯಸ್ ಬಂದಿರುತ್ತೆ. ಮೃದು ಸ್ನಾಯು ತಂತುಗಳು, ಸೆಲ್ಸ್, ಜೀವಕೋಶ, ಮಸಲ್ ಸೆಲ್ಸ್. ಇದು ಮಸಲ್ ಸೆಲ್ಸ್ ಎಲ್ಲಿ ಕಂಡು ಬರ್ತಾರೆ ಅನ್ನೋದಕ್ಕೆ ಸ್ಟೊಮಕ್ ಅಲ್ಲಿ ಒಂದು ಡಯಾಗ್ರಾಮ್ನ ಕೊಟ್ಟಿದ್ದಾರೆ. ಡ್ಯೂರಿಂಗ್ ಬ್ರೀತಿಂಗ್ ವಿ ಇನ್ಹೇಲ್ ಆಕ್ಸಿಜನ್. ನಾವು ಉಸಿರಾಡುವಾಗ ಏನನ್ನ ಒಳಗೆ ತಗೊಳ್ತೀವಿ? ಯಾವ ಗಾಳಿಯನ್ನ? ಇನ್ಹೇಲ್ ಆಕ್ಸಿಜನ್, ಆಮ್ಲಜನಕವನ್ನ ನಾವೇನ್ ಮಾಡ್ತೀವಿ? ತಗೊಳ್ತೀವಿ. ವೇರ್ ಡಸ್ ದಿಸ್ ಆಕ್ಸಿಜನ್ ಗೋ? ಹಾಗಾದ್ರೆ ಆ ಒಳಗೆ ತೆಗೆದುಕೊಂಡಂತಹ ಆಮ್ಲಜನಕ ಎಲ್ಲಿಗೆ ಹೋಗುತ್ತೆ? ವೇರ್ ಡಸ್ ದಿಸ್ ಆಕ್ಸಿಜನ್ ಗೋ? ಈ ಆಮ್ಲಜನಕ ದೇಹದ ಒಳಗಡೆ ಎಲ್ಲಿ ಹೋಗುತ್ತೆ? ಮೂಗಿನಿಂದ ಅಥವಾ ಮೂಗು ಬಾಯಿಯಿಂದ ಒಳಗೆ ತೆಗೆದುಕೊಂಡಂತಹ ಗಾಳಿ ಶ್ವಾಸಕೋಶದ ಮೂಲಕ ಹೋಗಿ ಎಲ್ಲಿಗೆ ಹೋಗುತ್ತೆ? ಇಟ್ ಈಸ್ ಅಬ್ಸರ್ವ್ಡ್ ಇನ್ ದ ಲಂಗ್ಸ್ ಆ್ಯಂಡ್ ದೆನ್ ಈಸ್ ಟ್ರಾನ್ಸ್ಪೋರ್ಟೆಡ್ ಟು ಆಲ್ ದ ಬಾಡಿ ಸೆಲ್ಸ್ ಥ್ರೂ ಬ್ಲಡ್. ಫಸ್ಟ್ ನಾವು ಮೂಗಿನ ಮೂಲಕ ಹೀರ್ಕೊಂಡಂತಹ ಆಮ್ಲಜನಕ ಎಲ್ಲಿ ಅಬ್ಸರ್ವ್ಡ್ ಆಗುತ್ತೆ? ಅಬ್ಸರ್ವ್ಡ್ ಇನ್ ದ ಲಂಗ್ಸ್, ಶ್ವಾಸಕೋಶಕ್ಕೆ ಹೋಗುತ್ತೆ. ಆ್ಯಂಡ್ ದೆನ್ ನಂತರ is transported to all the body cells. ದೇಹದ ಎಲ್ಲ ಜೀವಕೋಶಗಳಿಗೂ, ಪ್ರತಿಯೊಂದು ನಮ್ಮ ದೇಹದಲ್ಲಿ ಈವನ್ ಸ್ಕಿನ್ವರೆಗೂ, ಚರ್ಮಕ್ಕೂ ರಕ್ತನಾಳಗಳಿಗೂ ದೇಹದ ಒಳಗಡೆ ಇರ್ತಕ್ಕಂಥ ಪ್ರತಿಯೊಂದು ಆರ್ಗನ್ಸ್ಗಳಿಗೂ, ಕಿಡ್ನಿ, ಹಾರ್ಟ್, ಲಂಗ್ಸ್, ಸ್ಟೊಮಕ್, ಪ್ಯಾಂಕ್ರಿಯಾಸ್, ಲಿವರ್ ಎಲ್ಲ ಮತ್ತು ದೇಹದ ಸಣ್ಣ ಸಣ್ಣ ಜೀವಕೋಶಗಳಿಗೂ ಈ ಆಮ್ಲಜನಕ ಸಾಗಣೆ ಆಗುತ್ತೆ. ಹೇಗೆ ಟ್ರಾನ್ಸ್ಪೋರ್ಟ್ ಆಗುತ್ತೆ? ಟ್ರಾನ್ಸ್ಪೋರ್ಟೆಡ್ ಟು ಆಲ್ ದ ಬಾಡಿ ಸೆಲ್ಸ್ ಥ್ರೂ ಬ್ಲಡ್, ರಕ್ತದ ಮೂಲಕ. ರಕ್ತ ದೇಹದ ಎಲ್ಲ ಭಾಗಗಳಲ್ಲೂ ಕಂಡುಬರುತ್ತೆ ಅಲ್ವಾ? ರಕ್ತದ ಮೂಲಕ ಏನಾಗುತ್ತೆ? ಲಂಗ್ಸ್ ಇಂದ ಸೀದಾ ಏನಾಗುತ್ತೆ? ಥ್ರೂ ಬ್ಲಡ್, ರಕ್ತದ ಮೂಲಕ ದೇಹದ ಎಲ್ಲ ಜೀವಕೋಶಗಳಿಗೂ ಆಮ್ಲಜನಕ ಸಾಗಣೆ ಆಗುತ್ತೆ. ವೈ ವುಡ್ ಸೆಲ್ಸ್ ನೀಡ್ ಆಕ್ಸಿಜನ್? ಹಾಗಾದರೆ ವೈ ವುಡ್ ದ ಸೆಲ್ಸ್ ಜೀವಕೋಶಗಳಿಗೆ ಆಮ್ಲಜನಕ ಯಾಕೆ ಬೇಕು? ಏತಕ್ಕಾಗಿ ಅವಶ್ಯಕವಾಗಿದೆ ಆಮ್ಲಜನಕ? ಅಂದರೆ ನಾವು ಜೀವಂತವಾಗಿರೋದಕ್ಕೆ ಕಾರಣನೇ ಆಮ್ಲಜನಕ, ಆಕ್ಸಿಜನ್. ಅದಿಲ್ಲ ಅಂದರೆ ನಾವು ಬದುಕೋದೇ ಇಲ್ಲ. ಅಂದರೆ ನಾವು ಬದುಕೋದು ಅಂದರೆ ನಮ್ಮ ದೇಹದ ಪ್ರತಿಯೊಂದು ಜೀವಕೋಶಗಳು ಜೀವಂತವಾಗಿರ್ಬೇಕು. ಸೊ ನಮ್ಮ ಪ್ರತಿಯೊಂದು ಜೀವಕೋಶಗಳು ಜೀವಂತವಾಗಿರ್ಬೇಕು ಅಂದರೆ ಆ ಪ್ರತಿಯೊಂದು ಜೀವಕೋಶಗಳಿಗೂ ಆಮ್ಲಜನಕದ ಅವಶ್ಯಕತೆ ಇದೆ. ಸೊ ದಟ್ಸ್ ವೈ ವಿ ನೀಡ್, ಅವರ್ ಸೆಲ್ಸ್ ನೀಡ್ ಆಕ್ಸಿಜನ್. ದ ಫಂಕ್ಷನ್ಸ್ ಆಫ್ ಮೈಟೋಕಾಂಡ್ರಿಯಾ ವಿ ಸ್ಟಡಿಡ್ ಅರ್ಲಿಯರ್ ಪ್ರೊವೈಡ್ ಎ ಕ್ಲೂ ಟು ದಿಸ್ ಕ್ವೆಶ್ಚನ್. ಈ ಒಂದು ಪ್ರಶ್ನೆಗೆ ನಾವು ದ ಫಂಕ್ಷನ್ಸ್ ಆಫ್ ಮೈಟೋಕಾಂಡ್ರಿಯಾ ವಿ ಸ್ಟಡಿಡ್ ಅರ್ಲಿಯರ್, ಹಿಂದಿನ ತರಗತಿಗಳಲ್ಲಿ 8th 7th ಮೈಟೋಕಾಂಡ್ರಿಯಾದ ಫಂಕ್ಷನ್ಸ್, ಅದರ ಕಾರ್ಯ, ಮೈಟೋಕಾಂಡ್ರಿಯಾದ ಕಾರ್ಯದ ಬಗ್ಗೆ, ಅದು ಒಂದು ಶಕ್ತಿ ಉತ್ಪಾದನಾ ಕೇಂದ್ರ ಅಂತೇಳಿ ಓದಿದ್ದೀವಿ. ಮೈಟೋಕಾಂಡ್ರಿಯಾನ ಪವರ್ ಆಸ್ ಆಫ್ ದಿ ಸೆಲ್, ಅದರ ಕಾರ್ಯವನ್ನು ನಾವು ತಿಳ್ಕೊಂಡಿದ್ರೆ ಈ ಒಂದು ಕ್ವಶನ್ಗೆ ವೈ ಅವರ್ ಬಾಡಿ ನೀಡ್ಸ್ ಆಕ್ಸಿಜನ್,
ಈಚ್ ಸೆಲ್ಸ್ ನೀಡ್ ಆಕ್ಸಿಜನ್ ಅನ್ನೋದಕ್ಕೆ ನಿಮಗೆ ಒಂದು ಕ್ಲೂ ದೊರೆಯುತ್ತೆ. Blood flows and carries various substances from one part of the body to the other. ಬ್ಲಡ್ನ ಕೆಲಸ ಇಸ್ ನಾಟ್ ಓನ್ಲಿ ಟ್ರಾನ್ಸ್ಪೋರ್ಟ್ ಆಫ್ ಆಕ್ಸಿಜನ್, ಕೇವಲ ಆಮ್ಲಜನಕವನ್ನು ಮಾತ್ರ ತೆಗೆದುಕೊಂಡು ಹೋಗಲ್ಲ. ಬ್ಲಡ್ ಫ್ಲೋಸ್ ಆ್ಯಂಡ್ ಕ್ಯಾರೀಸ್, ರಕ್ತ ನಮ್ಮ ದೇಹದ ಎಲ್ಲ ಭಾಗಗಳಿಗೂ ಹರಿಯೋದ್ರ ಜೊತೆಗೆ ಕ್ಯಾರೀಸ್ ವೇರಿಯಸ್ ಸಬ್ಸ್ಟ್ಯಾನ್ಸಸ್, ಇತರ ವಸ್ತುಗಳನ್ನು ಸಹ ವೇರಿಯಸ್ ಸಬ್ಸ್ಟ್ಯಾನ್ಸಸ್ ಫ್ರಮ್ ಒನ್ ಪಾರ್ಟ್ ಆಫ್ ದ ಬಾಡಿ ಟು ದ ಅದರ್. ದೇಹದಲ್ಲಿ ಒಂದು ಭಾಗದಿಂದ ಮತ್ತೊಂದು ಭಾಗಕ್ಕೆ ರಕ್ತ ಏನು ಮಾಡುತ್ತೆ, ಆಮ್ಲಜನಕ, ನೀರು, ನಾವು ತಿಂತಕ್ಕಂಥ ಫುಡ್ಡು, ಈ ಥರ ಎಲ್ಲ ವಸ್ತುಗಳನ್ನು ದೇಹದ ಒಂದು ಭಾಗದಿಂದ ಮತ್ತೊಂದು ಭಾಗಕ್ಕೆ ಕ್ಯಾರಿ ಮಾಡ್ಕೊಂಡು ಹೋಗುತ್ತೆ, ಒತ್ತೊಯ್ಯುತ್ತೆ. ಅರ್ಥ ಆಯ್ತಾ? ಅದೆಲ್ಲ ಎಲ್ಲ ಕಡೆ ಹರಿಯೋದ್ರಿಂದ ಅದು ಹರಿಯೋಬೇಕಾದ್ರೆ ಸುಮ್ಮನೆ ಹೋಗಲ್ಲ. ಅವೆಲ್ಲವನ್ನು ಈ ನದಿಗಳಿಂದ ಸಾಗರಕ್ಕೆ ನೀರು ಸೇರಬೇಕಾದ್ರೆ ಹೇಗೆ ಎಲ್ಲ ಕಂಡ್ಲು ಮಣ್ಣು ಎಲ್ಲವನ್ನು ಅದು ತನ್ನ ಜೊತೆಯಲ್ಲಿ ಹೇಗೆ ಕರ್ಕೊಂಡು ಸಾಗರಕ್ಕೆ ಸೇರುತ್ತೋ ಹಾಗೆ ಇಲ್ಲೂ ಅಷ್ಟೇ ರಕ್ತ ನಮ್ಮ ದೇಹದ ಎಲ್ಲ ಭಾಗಗಳಿಗೂ ಹರಿಯೋದ್ರಿಂದ ಹರಿಬೇಕಾದ್ರೆ ಆಮ್ಲಜನಕ ಇತರ ವಸ್ತುಗಳನ್ನು ದೇಹದ ಎಲ್ಲ ಭಾಗಗಳಿಗೂ ಹೊತ್ತೊಯ್ಯುತ್ತೆ. ಫಾರ್ ಎಕ್ಸಾಂಪಲ್, ಇಟ್ ಕ್ಯಾರೀಸ್ ಆಕ್ಸಿಜನ್ ಆ್ಯಂಡ್ ಫುಡ್ ಟು ಆಲ್ ಸೆಲ್ಸ್. ಉದಾಹರಣೆಗೆ ಹೇಳಬೇಕು ಅಂದರೆ, ಬ್ಲಡ್ ಏನನ್ನು ಹೊತ್ತೊಯ್ಯುತ್ತೆ, ಕ್ಯಾರಿ ಮಾಡುತ್ತೆ, ತಗೊಂಡೋಗುತ್ತೆ? ಆಕ್ಸಿಜನ್, ಆಮ್ಲಜನಕ ಮತ್ತು ಫುಡ್ ಟು ಆಲ್ ಸೆಲ್ಸ್. ದೇಹದ ಎಲ್ಲ ಜೀವಕೋಶಗಳಿಗೂ ಆಮ್ಲಜನಕ ಮತ್ತು ಆಹಾರ, ಫುಡ್ಡನ್ನು ತೆಗೆದುಕೊಂಡು ಹೋಗಿ ತಲುಪಿಸುತ್ತೆ. ಇಟ್ ಆಲ್ಸೋ ಕಲೆಕ್ಟ್ಸ್ ವೇಸ್ಟ್ ಫ್ರಮ್ ಆಲ್ ಪಾರ್ಟ್ಸ್ ಆಫ್ ದ ಬಾಡಿ. ಕೇವಲ ಇದು ಬರೀ ಸಾಗಣೆ ಮಾಡೋದಲ್ಲ, ಕಲೆಕ್ಟ್ ವೇಸ್ಟ್, ತೆಗೆದುಕೊಂಡು ಹೋಗಿ ಜೀವಕೋಶಗಳಿಗೆ ಅಗತ್ಯವಾದ ಆಮ್ಲಜನಕ ಮತ್ತು ಆಹಾರವನ್ನು, ಫುಡ್ಡನ್ನು ಕೊಟ್ಟು ಆ ಸೆಲ್ಸ್ಗಳಲ್ಲಿ, ಆ ಜೀವಕೋಶಗಳಲ್ಲಿ ಇರ್ತಕ್ಕಂಥ ಬೇಡವಾದ ತ್ಯಾಜ್ಯ ವಸ್ತುಗಳನ್ನು. ಇಟ್ ಆಲ್ಸೋ ಕಲೆಕ್ಟ್ಸ್ ವೇಸ್ಟ್ ಫ್ರಮ್ ಆಲ್ ಪಾರ್ಟ್ಸ್ ಆಫ್ ದ ಬಾಡಿ. ದೇಹದ ಎಲ್ಲ ಭಾಗಗಳಿಂದ, ದೇಹದ ಎಲ್ಲ ಜೀವಕೋಶಗಳಿಂದ ಏನನ್ನು ಕಲೆಕ್ಟ್ ಮಾಡ್ಕೊಂಡು ಬರುತ್ತೆ? ವೇಸ್ಟ್ಸ್, ಬೇಡವಾದ ಅನಗತ್ಯ ತ್ಯಾಜ್ಯ ವಸ್ತುಗಳನ್ನು ಸಹ ಅದು ತೆಗೆದುಕೊಂಡು ಬರುತ್ತೆ, ಕಲೆಕ್ಟ್ ಮಾಡ್ಕೊಂಡು ಬರುತ್ತೆ. ಆ್ಯಂಡ್ ಕ್ಯಾರೀಸ್ ದ್ಯಾಮ್ ಟು ದ ಲಿವರ್ ಆ್ಯಂಡ್ ಕಿಡ್ನಿ ಫಾರ್ ಡಿಸ್ಪೋಸಲ್. ಅದನ್ನು ತೆಗೆದುಕೊಂಡು ಬಂದು ಎಲ್ಲಿಗೆ ಕೊಡುತ್ತೆ? ಕ್ಯಾರೀಸ್ ದ್ಯಾಮ್ ಟು ಲಿವರ್, ಪಿತ್ತಕೋಶ ಮತ್ತು ಕಿಡ್ನಿ ಅಂದರೆ ಮೂತ್ರಕೋಶಗಳಿಗೆ, ಫಾರ್ ಡಿಸ್ಪೋಸಲ್, ಅದನ್ನು ಫಿಲ್ಟರ್ ಮಾಡೋದಕ್ಕೆ, ಡಿಸ್ಪೋಸಲ್ ಮಾಡೋದಕ್ಕೆ, ಅದನ್ನು ನಿಷ್ಕ್ರಿಯಗೊಳಿಸಲು. ನಮ್ಮ ದೇಹದಲ್ಲಿ ಬೇಡವಾದ ಅನಗತ್ಯ ತ್ಯಾಜ್ಯ ವಸ್ತುಗಳನ್ನು ಕಿಡ್ನಿ ಏನು ಮಾಡುತ್ತೆ? ಫಿಲ್ಟರ್ ಮಾಡುತ್ತೆ, ಶುದ್ಧೀಕರಣ ಮಾಡೋದಕ್ಕೆ, ಡಿಸ್ಪೋಸಲ್, ಅದನ್ನು ನಿಷ್ಕ್ರಿಯಗೊಳಿಸೋದಕ್ಕೆ ಅಲ್ಲಿಗೆ ತಂದು ಒತ್ಕೊಂಡು ಬಂದು ದೇಹದ ಎಲ್ಲ ಭಾಗಗಳಿಂದ ಪಿತ್ತಕೋಶ ಮತ್ತು ಕಿಡ್ನಿ, ಮೂತ್ರಪಿಂಡಗಳಿಗೆ ತಂದು ತಲುಪಿಸುತ್ತೆ. ಆಯ್ತಾ? ದೇಹದ ಎಲ್ಲ ಭಾಗಗಳಿಂದ ತ್ಯಾಜ್ಯ ಪದಾರ್ಥಗಳನ್ನು ಸಂಗ್ರಹಿಸಿ ಅವುಗಳನ್ನು ವಿಸರ್ಜಿಸುವುದರ ಸಲುವಾಗಿ, ವಿಸರ್ಜನೆ ಮಾಡಬೇಕಲ್ಲ, ಡಿಸ್ಪೋಸಲ್ ಮಾಡಬೇಕಲ್ಲ. ಈಗ ನಾವು ವಿಸರ್ಜನೆ, ಎಕ್ಸ್ಕ್ರಿಷನ್, ನಮ್ಮ ದೇಹದಲ್ಲಿರ್ತಕ್ಕಂಥ ತ್ಯಾಜ್ಯ ವಸ್ತುವನ್ನು ಪ್ರತಿದಿನ ನಾವು ಟಾಯ್ಲೆಟ್ ಮೋಷನಿಗೆ ಹೋಗೋದ್ರ ಮೂಲಕ ದೇಹದಿಂದ ಹೊರ ಹಾಕ್ತೀವಿ. ಆ ರೀತಿ ಹೊರ ಹಾಕಬೇಕಲ್ವಾ? ಆ ರೀತಿ ಹೊರ ಹಾಕೋದಕ್ಕೆ ಅದೆಲ್ಲವನ್ನು ತಂದು ಒಂದು ಕಡೆ ಕಲೆಕ್ಟ್ ಮಾಡ್ಕೊಳುತ್ತೆ ನಮ್ಮ ದೇಹದಲ್ಲಿ ಅಲ್ವಾ? ಎಲ್ಲಿಗೆ ತಂದುಬಿಡುತ್ತೆ? ಪಿತ್ತಕೋಶ ಮತ್ತು ಮೂತ್ರಪಿಂಡಗಳಿಗೆ ರಕ್ತ ಏನು ಮಾಡುತ್ತೆ? ಈ ವೇಸ್ಟನ್ನ ತಂದು ಸಾಗಿಸುತ್ತದೆ. ಗೊತ್ತಾಯ್ತಾ? ದೇಹದ ಎಲ್ಲ ಭಾಗಗಳಿಂದ ತ್ಯಾಜ್ಯ ಪದಾರ್ಥಗಳನ್ನು ಸಂಗ್ರಹಿಸಿ ಅವುಗಳನ್ನು ವಿಸರ್ಜಿಸುವುದಕ್ಕಾಗಿ, ಡಿಸ್ಪೋಸಲ್ ಮಾಡೋದಕ್ಕೋಸ್ಕರ ಪಿತ್ತಕೋಶ ಮತ್ತು ಕಿಡ್ನಿ, ಮೂತ್ರಪಿಂಡಗಳಿಗೆ ಸಾಗಿಸುತ್ತೆ. ಗೊತ್ತಾಯ್ತಾ? ಇದು ಅನಿಮಲ್ ಟಿಶ್ಯೂನಲ್ಲಿ ಒಂದು ಅಂಗಾಂಶವಾದಂತಹ ಬ್ಲಡ್, ಅಂದರೆ ಅದರದ್ದು ನೆಕ್ಸ್ಟ್ ಕ್ಲಾಸಲ್ಲಿ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ. ಬ್ಲಡ್ ಆ್ಯಂಡ್ ಮಸಲ್ಸ್ ಆರ್ ಈಸ್ ಆಲ್ಸೋ ಒನ್ ಆಫ್ ದಿ ಟಿಶ್ಯೂ. ಅವುಗಳ ಬಗ್ಗೆ ನಾನು ಇಲ್ಲಿಂದ ನೆಕ್ಸ್ಟ್ ಕಂಟಿನ್ಯೂ ಮಾಡೋಣ. ಇಷ್ಟರಲ್ಲಿ ಏನಾದರೂ ಡೌಟ್ಸ್ ಇತ್ತು, ನಿಮ್ಗೆ ಅರ್ಥ ಆಗಲಿಲ್ಲ ಅಂದರೆ ಅದನ್ನು ಡಿಸ್ಕ್ರಿಪ್ಷನಲ್ಲಿ ಕಮೆಂಟ್ ಮಾಡಿ. ಆ್ಯಂಡ್ ಈ ವಿಡಿಯೋಸ್ನ ನಿಮ್ಮ ಫ್ರೆಂಡ್ಸ್ಗಳಿಗೂ ಶೇರ್ ಮಾಡಿ, ಅವರು ಸಹ ಈಸಿಯಾಗಿ ಅರ್ಥ ಮಾಡ್ಕೊಳ್ಳಿ. ಆ್ಯಂಡ್ ಆಡಿಯೋನ ಆನ್ ಮಾಡ್ಕೊಂಡು ಕೇಳಿಸ್ಕೊಂಡು 2-3 ಟೈಮ್ ಟೆಕ್ಸ್ಟ್ ಬುಕ್ನ ಓದಿ, ಇಂಪಾರ್ಟೆಂಟ್ ಪಾರ್ಟ್ಸ್ನ ಅಂಡರ್ಲೈನ್ ಮಾಡ್ಕೊಳ್ಳಿ. ಹೋಮ್ವರ್ಕ್ ಕ್ವಶನ್ಸ್ಗೆ ನೀವೇ ಆನ್ಸರ್ ಮಾಡೋಕ್ಕೆ ಟ್ರೈ ಮಾಡಿ. ಆ್ಯಂಡ್ ಆ ಹೋಮ್ವರ್ಕ್ ಕ್ವಶನ್ಸ್ನ
ನಿಮ್ಮ ಎಕ್ಸಸೈಸ್ ಕ್ವಶನ್ ಆನ್ಸರ್ಸ್ ಆದಮೇಲೆ ಅಡಿಷನಲ್ ಕ್ವಶನ್ಸ್ ಅಂತ ಹಾಕ್ಕೊಂಡು ಅಲ್ಲಿ ನೋಟ್ ಮಾಡಿ ಇಟ್ಕೊಳ್ಳಿ. ಇಟ್ಸ್ ವೆರಿ ಯೂಸ್ಫುಲ್. ಬಿಕಾಸ್ ನಿಮ್ಮ 10th PUಗೆಲ್ಲ ಇನ್ಸೈಡ್ ಟೆಕ್ಸ್ಟ್ ಬುಕ್ ಕ್ವಶನ್ಸ್ಗಳನ್ನೇ ಕೊಡೋದು. ಆದಷ್ಟು ಟೆಕ್ಸ್ಟ್ ಬುಕ್ನ 2 or 3 times ರೀಡ್ ಮಾಡಿ, ಆಡಿಯೋನ ಕೇಳಿಸ್ಕೊಂಡು. ಟೆಕ್ಸ್ಟ್ ಬುಕ್ ರೀಡಿಂಗ್ ಇಸ್ ದ ಬೆಟರ್ ವೇ ಆಫ್ ಲರ್ನಿಂಗ್ ಟು ಸೈನ್ಸ್ ಸಬ್ಜೆಕ್ಟ್. ಸೊ ಹಾಗಾಗಿ ಆ್ಯಂಡ್ ಈ ಇದನ್ನು ಕಂಪ್ಲೀಟ್ ಎಲ್ಲ ವೀಡಿಯೋಸ್ಗೆ ಪ್ಲೇಲಿಸ್ಟ್ ಚೆಕ್ ಮಾಡಿದ್ರೆ ನಿಮಗೆ ಸುಲಭವಾಗಿ ಸಿಕ್ಬಿಡುತ್ತೆ. ಓಕೆನಾ? ಓಕೆ ಮೈ ಡಿಯರ್ ಸ್ಟೂಡೆಂಟ್, ಇದು ಹೋಮ್ವರ್ಕ್ ಕ್ವಶನ್ಸ್ನ ತಗೊಳ್ಳಿ. ಇಲ್ಲೇ ಫ್ರಮ್ದು ಕಾನ್ಸ್ಟಿಟ್ಯೂಯೆಂಟ್ಸ್ ಕೊಟ್ಬಿಟ್ಟಿದ್ದಾರೆ, ಇದಕ್ಕೂ ಆನ್ಸರ್ ಮಾಡಿ. ಆ್ಯಂಡ್ ವಾಟ್ ಈಸ್ ಮಸಲ್ ಸೆಲ್ಸ್? ಮಸಲ್ ಸೆಲ್ಸ್ ಅಂದರೆ ಏನು? ಆ್ಯಂಡ್ ರೈಟ್ ದ ಫಂಕ್ಷನ್ಸ್ ಆಫ್ ಬ್ಲಡ್ ಇನ್ ಅವರ್ ಬಾಡಿ. ನಮ್ಮ ದೇಹದಲ್ಲಿ ಬ್ಲಡ್ನ ಕಾರ್ಯ ಏನು ಅಂತ ಬರೀರಿ. 2-3 ಪಾಯಿಂಟ್ಸಲ್ಲಿ ಬರೀರಿ, ಸಿಗುತ್ತೆ. ಈಗ ಏನು ಡಿಸ್ಕಸ್ ಮಾಡಿದ್ದೀವಿ ಇವತ್ತು ಅಷ್ಟನ್ನು ಮಾತ್ರ ಬರೆದ್ರೆ ಸಾಕು. ಓಕೆನಾ? ಈ ಹೋಮ್ವರ್ಕ್ ಕ್ವಶನ್ಸು ವಿತ್ ಮಸಲ್ ಸೆಲ್ಸ್ ಮತ್ತು ಇದನ್ನು ಮಾಡಿ ಈಸಿಯಾಗಿ ನೀವು ಆನ್ಸರ್ ಮಾಡ್ಬೋದು. ಓಕೆ ಮೈ ಡಿಯರ್ ಸ್ಟೂಡೆಂಟ್, ಥ್ಯಾಂಕ್ ಯು.